ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ದಿಢೀರ್ ಅಂತ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಭ್ರಷ್ಟರ ಪಾಲಿಗೆ ಜೆಡಿಎಸ್ ಸಿಂಹ ಸ್ವಪ್ನ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಅಕ್ರಮ ಬಯಲು ಮಾಡೋದಕ್ಕೆ ಜೆಡಿಎಸ್ ಇದೆ, ದಾಖಲೆ ಸಮೇತ ಸುದ್ದಿಗೋಷ್ಠಿಯನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಂಡಕಾರಿದ್ದಾರೆ. ದಾಖಲೆ ಸಮೇತ ಏನೇನ್ ಅಕ್ರಮಗಳು ನಡೆದಿದೆ, ಹಗರಣಗಳು ನಡೆದಿದೆ, ಆ ಎಲ್ಲ ಅಕ್ರಮಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ಎಚ್ ಡಿ ಕುಮಾರಸ್ವಾಮಿ. ಜೊತೆಲಿ ಮಾತಾಡಿದ್ದಾರೆ. ಹೌದು, ನಾನು ಹಲವಾರು ಬಾರಿ ಟೀಕೆ ಮಾಡಿದ ಪಾಪ ಹೇಳಿದ್ದ ಸಿದ್ಧಾಂತ, ಇವ್ರ ಸಿದ್ಧಾಂತ ನಾನು ಕಾಣದೇ ಇರೋದ. ಇಲ್ಲಿವರೆಗೆ ಡಿಎಂಕೆ ಅವ್ರ ಜೊತೆ ಸಂಬಂಧ ಬೆಳೆಸಿ ಚಕ್ಕಂದ ಆಡ್ಕೊಂಡು ಅವ್ರ ಜೊತೆನಲ್ಲಿ ಈಗ ಅಲ್ಲೋಗಿಲ್ವೇನಪ್ಪ, ಯಾವ್ದೋ ಟಿವಿಕೆ ಪಾರ್ಟಿ ಜೊತೆಲಿ. ನಿಮ್ಮದು ಮಹಾನ್ ದೊಡ್ಡ ಸಿದ್ಧಾಂತ, ನಮ್ಮ ಸಿದ್ಧಾಂತ ಪ್ರಶ್ನೆ ಮಾಡ್ತೀರಾ? ಅದೇನೋ ಇವ್ರ ಬಗ್ಗೆ ಇವ್ರು ಮಾಡಿರೋ ಅಕ್ರಮದ ಬಗ್ಗೆ ನಾನು ಹೇಳಿದ್ರೆ ಜೆಡಿಎಸ್ ಇವರ ಹೆಸರನ್ನ ಹೇಳ್ಕೊಂಡು ನಾವು ಪಕ್ಷ ಕಟ್ಟಬೇಕಂತ. ಏನ್ ಇಲ್ಲಿವರೆಗೆ ಜೆಡಿಎಸ್ ಉಳಿದಿರೋದು ನಿಮ್ಮಂತರ ಹೆಸರು ಹೇಳ, ನಿಮ್ಮಂತರಿಗೆ ಸಿಂಹ ಸ್ವಪ್ನ ಆಗಕ್ಕೆ ಜೆಡಿಎಸ್ ಇರೋದು, ನಿಮ್ಮ ಅಕ್ರಮ ಬಯಲಿಗಿಳೋದಿಕ್ಕೆ ಈ ಪಕ್ಷ ಇರೋದು ಅಷ್ಟೇ. ಇವತ್ತು ಮಾತಾಡಬೇಕಾದ್ರೆ ಬೇರೆ ಹತ್ರ ಮಾತಾಡಿದಾಗ ನಮ್ಮ ಹತ್ರ ಮಾತಾಡಬೇಡಿ. ನಮ್ಮ ಹತ್ರ ಮಾತಾಡಿದ ನೀವು ಅವಶ್ಯಕತೆ ಇಲ್ಲ. ನಾನು ಕೇಳಿದಕ್ಕೆ ಉತ್ತರ ಕೊಡಿ. ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ, ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂಥ ನೀವಿದ್ದಂತ ಇಲಾಖೆನಲ್ಲಾಗಿರೋ ಅಕ್ರಮದ ಒಂದು ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀರಲ್ಲ ಇಲ್ಲಿವರೆಗೆ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ಬೇರೆದೆಲ್ಲ ಆಮೇಲೆ ಮಾತಾಡೋಣ ಚುನಾವಣೆ ಬಂದಾಗ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ದಿಢೀರ್ ಅಂತ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಭ್ರಷ್ಟರ ಪಾಲಿಗೆ ಜೆಡಿಎಸ್ ಸಿಂಹ ಸ್ವಪ್ನ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಅಕ್ರಮ ಬಯಲು ಮಾಡೋದಕ್ಕೆ ಜೆಡಿಎಸ್ ಇದೆ, ದಾಖಲೆ ಸಮೇತ ಸುದ್ದಿಗೋಷ್ಠಿಯನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಂಡಕಾರಿದ್ದಾರೆ. ದಾಖಲೆ ಸಮೇತ ಏನೇನ್ ಅಕ್ರಮಗಳು ನಡೆದಿದೆ, ಹಗರಣಗಳು ನಡೆದಿದೆ, ಆ ಎಲ್ಲ ಅಕ್ರಮಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ಎಚ್ ಡಿ ಕುಮಾರಸ್ವಾಮಿ. ಜೊತೆಲಿ ಮಾತಾಡಿದ್ದಾರೆ. ಹೌದು, ನಾನು ಹಲವಾರು ಬಾರಿ ಟೀಕೆ ಮಾಡಿದ ಪಾಪ ಹೇಳಿದ್ದ ಸಿದ್ಧಾಂತ, ಇವ್ರ ಸಿದ್ಧಾಂತ ನಾನು ಕಾಣದೇ ಇರೋದ. ಇಲ್ಲಿವರೆಗೆ ಡಿಎಂಕೆ ಅವ್ರ ಜೊತೆ ಸಂಬಂಧ ಬೆಳೆಸಿ ಚಕ್ಕಂದ ಆಡ್ಕೊಂಡು ಅವ್ರ ಜೊತೆನಲ್ಲಿ ಈಗ ಅಲ್ಲೋಗಿಲ್ವೇನಪ್ಪ, ಯಾವ್ದೋ ಟಿವಿಕೆ ಪಾರ್ಟಿ ಜೊತೆಲಿ. ನಿಮ್ಮದು ಮಹಾನ್ ದೊಡ್ಡ ಸಿದ್ಧಾಂತ, ನಮ್ಮ ಸಿದ್ಧಾಂತ ಪ್ರಶ್ನೆ ಮಾಡ್ತೀರಾ? ಅದೇನೋ ಇವ್ರ ಬಗ್ಗೆ ಇವ್ರು ಮಾಡಿರೋ ಅಕ್ರಮದ ಬಗ್ಗೆ ನಾನು ಹೇಳಿದ್ರೆ ಜೆಡಿಎಸ್ ಇವರ ಹೆಸರನ್ನ ಹೇಳ್ಕೊಂಡು ನಾವು ಪಕ್ಷ ಕಟ್ಟಬೇಕಂತ. ಏನ್ ಇಲ್ಲಿವರೆಗೆ ಜೆಡಿಎಸ್ ಉಳಿದಿರೋದು ನಿಮ್ಮಂತರ ಹೆಸರು ಹೇಳ, ನಿಮ್ಮಂತರಿಗೆ ಸಿಂಹ ಸ್ವಪ್ನ ಆಗಕ್ಕೆ ಜೆಡಿಎಸ್ ಇರೋದು, ನಿಮ್ಮ ಅಕ್ರಮ ಬಯಲಿಗಿಳೋದಿಕ್ಕೆ ಈ ಪಕ್ಷ ಇರೋದು ಅಷ್ಟೇ. ಇವತ್ತು ಮಾತಾಡಬೇಕಾದ್ರೆ ಬೇರೆ ಹತ್ರ ಮಾತಾಡಿದಾಗ ನಮ್ಮ ಹತ್ರ ಮಾತಾಡಬೇಡಿ. ನಮ್ಮ ಹತ್ರ ಮಾತಾಡಿದ ನೀವು ಅವಶ್ಯಕತೆ ಇಲ್ಲ. ನಾನು ಕೇಳಿದಕ್ಕೆ ಉತ್ತರ ಕೊಡಿ. ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ, ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂಥ ನೀವಿದ್ದಂತ ಇಲಾಖೆನಲ್ಲಾಗಿರೋ ಅಕ್ರಮದ ಒಂದು ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀರಲ್ಲ ಇಲ್ಲಿವರೆಗೆ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ಬೇರೆದೆಲ್ಲ ಆಮೇಲೆ ಮಾತಾಡೋಣ ಚುನಾವಣೆ ಬಂದಾಗ.